ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅರ್ಥಾತ್ ಬಿಬಿಎಂಪಿಯ ಮೇಲೆ ಇವತ್ತು ಇಡಿ ರೇಡ್ ಅನ್ನು ಮಾಡಿರುವಂತದ್ದು. ಆರ್ಆರ್ ನಗರ, ಬೊಮ್ಮನಹಳ್ಳಿ, ಯಲಹಂಕ, ಮಹದೇವಪುರ, ದಾಸರಹಳ್ಳಿಯ 5 ವಲಯಗಳ ಕಚೇರಿಯ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. 5 ವಲಯಗಳ ಇಂಜಿನಿಯರ್ ಕಚೇರಿಗಳ ಮೇಲೆ ಈ ರೇಡ್ ಆಗಿರುವಂತಹದ್ದು ಇಡಿ ಕಡೆಯಿಂದ. ಕಡತಗಳ ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಬಿಬಿಎಂಪಿಯ ಚೀಫ್ ಇಂಜಿನಿಯರ್ ಕಚೇರಿಯ ಮೇಲೂ ಕೂಡ ಇಡಿ ರೇಡ್ ಆಗಿದೆ. ದಾಳಿಯ ವೇಳೆ ಹಲವು ದಾಖಲೆಗಳ ಪರಿಶೀಲನೆಯನ್ನು ಕೂಡ ಮುಂದುವರಿಸಲಾಗಿದೆ. ಪರಿಶೀಲನೆಗೆ ಮತ್ತಷ್ಟು ದಿನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆಯಂತೆ. ಪಾಲಿಕೆಯ ಆಯುಕ್ತರಿಗೆ ರೂಮ್ ವ್ಯವಸ್ಥೆಯನ್ನ ಮಾಡುವಂತೆ ಇಡಿ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮಾಡಿರುವಂತಹ ರೇಡ್ ಇದು. ಆರ್ಆರ್ ನಗರ, ಬೊಮ್ಮನಹಳ್ಳಿ, ಯಲಹಂಕ, ಮಹದೇವಪುರ, ದಾಸರಹಳ್ಳಿಯ 5 ವಲಯಗಳ ಮೇಲೆ ಇವತ್ತು ಇದ್ದಕ್ಕಿದ್ದ ಹಾಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ರೇಡ್ ಮಾಡಿರುವಂಥದ್ದು. ಬೋರ್ವೆಲ್ನ ಹಗರಣಕ್ಕೆ ಸಂಬಂಧಪಟ್ಟಂತೆ ಈ ರೇಡ್ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬಿಬಿಎಂಪಿ ಎಲ್ಲ ಒಂದು ರೆಕಾರ್ಡ್ಸ್ ವೆರಿಫಿಕೇಶನ್ ಅಂತ ಇರ್ತದೆ. ನಿಮಗೆ ಬಿಬಿಎಂಪಿಯಲ್ಲಿ ಹಲವಾರು ಕಾಮಗಾರಿಗಳಿರ್ಬೋದು, ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲನೂ ಇದೆ. ಇವತ್ತು ಎಲ್ಲ ಆಫೀಸರ್ಸ್ ಬೇರೆ ಬೇರೆ ಕಡೆ ಇದ್ದಿದ್ದಕ್ಕೆ ನನ್ನ ಆಫೀಸಲ್ಲಿ ಕಮಿಷನರ್ ಅವರು ಕರೆದು ಏನು ಕೇಳಿ ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಅವರಿಗೆಲ್ಲ ನಮ್ಮ ಸಹಕಾರಗಳು ಕೊಡ್ತಾ ಇದ್ದೀವಿ, ನಮ್ಮ ದಾಖಲೆಗಳು ಕೊಡ್ತಾ ಇದ್ದೀವಿ. ಅವ್ರು ಏನೇನು ಕೇಳ್ತಾರೋ ಅದೆಲ್ಲ ಕೊಡ್ತಾರೆ. ಹಾಗೆ ಇವತ್ತು ಇಂಟ್ರೊಡಕ್ಷನ್ ಮೀಟಿಂಗ್ ನಡೀತಾ ಇದೆ. ಯಾವ್ಯಾವ ಕಚೇರಿಯಲ್ಲಿ ಯಾರ್ಯಾರು ಮುಖ್ಯಸ್ಥರಿದ್ದಾರೆ ಅವ್ರದ್ದೆಲ್ಲ ಮೀಟಿಂಗ್ ನಡೀತಾ ಇದೆ. ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀವಿ. ಸೊ ಮುಂದಿನ ಕೆಲಸ ಅವ್ರು ಮಾಡ್ತಾರೆ. ಹೌದು, ಇವಾಗ ರೂಮ್ ವ್ಯವಸ್ಥೆ ಮಾಡಿದ್ದೀವಿ. ಕೌನ್ಸಿಲ್ ಹಾಲಲ್ಲಿ ಒಂದು ರೂಮ್ ಮಾಡಿಕೊಡ್ತಾ ಇದ್ದೀವಿ. ಅದೆಲ್ಲ ಮಾಡ್ತೀವಿ. ಬೋರ್ವೆಲ್ ಸಂಬಂಧಪಟ್ಟಿದ್ದು ಮುಖ್ಯವಾಗಿದೆ. 2016 ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಬಿಬಿಎಂಪಿಯ 5 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ನಡೆಸಿದಂತಹ ದಾಳಿ ಎಲ್ಲಿಗೆ ಬಂದು ನಿಂತಿದೆ? ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ. ಖಂಡಿತ ಪ್ರೇಮ್, ಇನ್ನೂ ದಾಳಿ ಮುಂದುವರಿರುವಂಥದ್ದು. ಬಿಬಿಎಂಪಿಯ ಕೇಂದ್ರ ಕಚೇರಿ ಚೀಫ್ ಇಂಜಿನಿಯರ್ ಕಚೇರಿಯಲ್ಲಿ ಕಡತಗಳ ಪರಿಶೀಲನೆ ನಡೆಸ್ತಿದ್ದಾರೆ. ದೃಶ್ಯಗಳಲ್ಲಿ ನೋಡ್ಬೋದು. ಚೀಫ್ ಇಂಜಿನಿಯರ್ ಆಗಿರುವಂತಹ BS ಪ್ರಹ್ಲಾದ್ ಅವರ ಕಚೇರಿಯ ಒಳಭಾಗದಲ್ಲಿ 7 ಜನ ಇಡಿ ಅಧಿಕಾರಿಗಳ ತಂಡ ಬೆಳಿಗ್ಗೆ 11 ಗಂಟೆಯಿಂದಲೇ ಆಗಮಿಸಿ 11 ಗಂಟೆಯಿಂದ ಈಗ ಕಡತಗಳ ಪರಿಶೀಲನೆ ನಡೆಸ್ತಿರುವಂಥದ್ದು. ಮುಖ್ಯವಾಗಿ ಇಡಿ ದಾಳಿ ಮಾಡೋದಕ್ಕೆ ಪ್ರಮುಖ ಕಾರಣ ಆಗಿರುವಂಥದ್ದು 2016ರಿಂದ 2019 ಅವಧಿಯಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಏನು ಕೊಳವೆ ಬಾವಿಗಳನ್ನು ಕೊರೆಸಲಾಗಿತ್ತು, ಆ ಕೊಳವೆ ಬಾವಿಗಳ ವಿಚಾರವಾಗಿ ಸಾಕಷ್ಟು ಅವ್ಯವಹಾರಗಳ ಆಗಿದೆ ಅನ್ನುವಂತಹ ದೂರು ಲೋಕಾಯುಕ್ತದಲ್ಲಿ ACBಗೆ ದಾಖಲಾಗಿತ್ತು. ACB ನಂತರದಲ್ಲಿ ಅದು ಲೋಕಾಯುಕ್ತಗೆ ವರ್ಗಾವಣೆ ಆಗುತ್ತೆ. ಲೋಕಾಯುಕ್ತದಲ್ಲಿ ಅದರ ಬಗ್ಗೆ ಸಾಕಷ್ಟು ವಿಚಾರಣೆ ನಡೆಸಿದಾಗ ಸರಿಸುಮಾರು 958 ಕೋಟಿ ರೂಪಾಯಿ ಇದರಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂಥ ಒಂದು ಪ್ರಾಥಮಿಕ ಮಾಹಿತಿ ಸಿಕ್ಕ ಆಧಾರದಲ್ಲಿ ಇಷ್ಟು ದೊಡ್ಡ ಮಟ್ಟ ಅಮೌಂಟನ್ನು ಇದು ನಾವು ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಇದು ಇಡಿ ನಿರ್ವಹಣೆ ಮಾಡಬೇಕಂತ ಕೇಸ್ ಇಡಿಗೆ ವರ್ಗಾವಣೆ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಇಡಿ ಅವರು ಇವತ್ತು ಬೆಳಗ್ಗೆನೆ ಲೋಕಾಯುಕ್ತ ಬಿಬಿಎಂಪಿ ಮುಖ್ಯ ಇಂಜಿನಿಯರ್ ಕಚೇರಿಗೆ ಆಗಮಿಸಿ ಕಡತಗಳ ಪರಿಶೀಲನೆ ನಡೆಸಿರೋದು. ಇದ್ರ ಜೊತೆಗೆ ಮತ್ತೊಂದು ಹಗರಣ ಅಂದರೆ ವೈಟ್ ಟ್ಯಾಪಿಂಗ್. 2014ರಿಂದ 2024 ಅವಧಿಯಲ್ಲಿ ಏನು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ವೈಟ್ ಟ್ಯಾಪಿಂಗ್ ರಸ್ತೆಗಳ ಅಭಿವೃದ್ಧಿ ಆಯಿತು ಮತ್ತು ಗುಂಡಿ ಮುಚ್ಚೋ ಕಾರ್ಯ ಆಯಿತು. ಒಟ್ಟು 3,000ಕ್ಕೂ ಅಧಿಕ ಕೋಟಿ, ಅಂದರೆ 3,000 ಕೋಟಿಯಷ್ಟು ಇಲ್ಲಿ ಖರ್ಚು ಮಾಡಿದೆ ಅಂತ ಬಿಬಿಎಂಪಿ ಏನು ಕಡತಗಳಲ್ಲಿ ದಾಖಲು ಮಾಡಿತ್ತು. ಆ ಹಿನ್ನೆಲೆಯಲ್ಲಿ 2019ರಲ್ಲಿ BJP ನಿಯೋಗ ಲೋಕಾಯುಕ್ತರಿಗೆ ದೂರು ನೀಡಿತ್ತು. ಅದನ್ನು ಸಹ ಕಡತಗಳು, ಅಂದರೆ ಈಗ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಡೆದಂತಹ ಈ 2 ಪ್ರಕರಣಗಳೇನಿದೆ, ಒಂದು ಬೋರ್ವೆಲ್ ಕೊರೆಸಿರುವಂತಹ ಪ್ರಕರಣ ಆಗಿರ್ಬೋದು, ಮತ್ತೊಂದು ವೈಟ್ ಟ್ಯಾಪಿಂಗ್ ವಿಚಾರವಾಗಿರ್ಬೋದು, ಈ 2 ಕಡತಗಳು ಎಲ್ಲೆಲ್ಲಿ ನೀವು ಕಾಮಗಾರಿಗಳನ್ನ ಮಾಡಿದ್ದೀರಾ, ಯಾವ ಹಂತದಲ್ಲಿ ಮಾಡಿದ್ದೀರಾ, ಎಷ್ಟು ಖರ್ಚಾಗಿದೆ, ಇದರ ದಾಖಲೆಗಳೇನಿದೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡೋದಕ್ಕೆ ಈಗ ದಾಖಲೆಗಳನ್ನ ಕೇಳಿದ್ದಾರೆ. ಬಿಬಿಎಂಪಿ 8 ವಲಯದ ಆಯುಕ್ತ ಏನು ಮುಖ್ಯ ಇಂಜಿನಿಯರ್ಗಳೇನಿದ್ದಾರೆ ಅವರನ್ನು ಇದೇ ಕೇಂದ್ರ ಕಚೇರಿಗೆ ಕರೆಸಿ ಈಗ ವಿಚಾರಣೆ ನಡೆಸ್ತಿರುವಂಥದ್ದು. ಪ್ರಮುಖವಾಗಿ ಈ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಇವತ್ತಿಗೆ ಈ ದಾಖಲೆಗಳ ಪರಿಶೀಲನೆ ಆಗದೇ ಇರೋ ಕಾರಣಕ್ಕೆ ಏನು ದಾಳಿ ಮಾಡಿರುವಂಥ ಅಧಿಕಾರಿಗಳು ನಾವು ಇಲ್ಲೇ ಉಳ್ಕೊಳ್ಬೇಕಾಗತ್ತೆ, ಇದಕ್ಕೆ ರೂಮಿನ ವ್ಯವಸ್ಥೆ ಮಾಡಿಕೊಡಿ ಅಂತಲೂ ಸಹ ಕೇಳಿದ್ದಾರೆ. ಕನಿಷ್ಠ ಒಂದು 3-4 ದಿನಗಳ ಕಾಲ ಈ ಕಡತಗಳ ಪರಿಶೀಲನೆಯಲ್ಲೇ ಕಾಲ ಹೋಗುವಂಥ ಸಾಧ್ಯತೆ ಇರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.